ಭಗವದ್ಗೀತಾ ಯಥಾರೂಪ ಅಧ್ಯಯನದಿಂದ ಪ್ರಯೋಜನ ಪಡೆಯಬೇಕೆಂದು ಗಂಭೀರವಾದ ಆಸಕ್ತಿ ಇರುವ ಯಾರೇ ಆಗಲಿ ಪ್ರಭುವಿನ ನೇರ ಮಾರ್ಗದರ್ಶನದಲ್ಲಿ ಭಗವದ್ಗೀತೆಯ ಕಾರ್ಯಸಾಧ್ಯವಾದ ತಿಳುವಳಿಕೆಗಾಗಿ ಕೃಷ್ಣ ಪ್ರಜ್ಞೆಯ ಆಂದೋಲನದಿಂದ ನೆರವನ್ನು ಪಡೆಯಬೇಕು. ಆದುದರಿಂದ ನಾವು ಇಲ್ಲಿ ನಿರೂಪಿಸಿರುವಂತೆ ಭಗವದ್ಗೀತಾ ಯಥಾರೂಪವನ್ನು ಜನರು ಅಧ್ಯಯನ ಮಾಡಿ ಅತಿ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ ಎಂದು ನಾವು ಆಶಿಸುತ್ತೇವೆ. ಒಬ್ಬನೇ ಒಬ್ಬ ಮನುಷ್ಯನು ಪ್ರಭುವಿನ ಪರಿಶುದ್ಧ ಭಕ್ತನಾದರೂ ನಮ್ಮ ಪ್ರಯತ್ನವು ಯಶಸ್ವಿಯಾಯಿತೆಂದು ನಾವು ಭಾವಿಸುತ್ತೇವೆ. ಅಧ್ಯಾಯವು 1. ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ. ಶತ್ರು ಸೈನ್ಯಗಳು ಯುದ್ಧ ಸನ್ನದ್ಧರಾಗಿ ನಿಂತಿರುವಾಗ ಮಹಾಯೋಧನಾದ ಅರ್ಜುನನು 2 ಸೈನ್ಯಗಳಲ್ಲಿಯೂ ತನ್ನ ಆತ್ಮೀಯ ಬಂಧುಗಳು, ಗುರುಗಳು ಮತ್ತು ಸ್ನೇಹಿತರು ಯುದ್ಧ ಮಾಡಿ ತಮ್ಮ ಪ್ರಾಣಗಳನ್ನು ಬಲಿಕೊಡಲು ಸಿದ್ಧವಾಗಿ ನಿಂತಿರುವುದನ್ನು ನೋಡುತ್ತಾನೆ. ದುಃಖ ಮತ್ತು ಮರುಕಗಳಿಂದ ದುರ್ಬಲನಾಗಿ ಅವನು ಶಕ್ತಿಗುಂದುತ್ತಾನೆ. ಅವನ ಮನಸ್ಸು ದಿಗ್ಭ್ರಮೆ ಹೊಂದುತ್ತದೆ ಮತ್ತು ಯುದ್ಧ ಮಾಡಬೇಕೆಂಬ ತನ್ನ ಸಂಕಲ್ಪವನ್ನು ಅವನು ಬಿಟ್ಟುಕೊಡುತ್ತಾನೆ. ಅಧ್ಯಾಯ 2. ಗೀತಾಸಾರ ಸಂಗ್ರಹ. ಅರ್ಜುನನು ಕೃಷ್ಣನ ಶಿಷ್ಯನಾಗಿ ತಲೆಬಾಗುತ್ತಾನೆ. ಅಶಾಶ್ವತವಾದ ಐಹಿಕ ದೇಹ ಮತ್ತು ಶಾಶ್ವತವಾದ ಜೀವಾತ್ಮ ಇವುಗಳ ನಡುವಣ ಮೂಲ ವ್ಯತ್ಯಾಸವನ್ನು ವಿವರಿಸಿ ಕೃಷ್ಣನು ಅರ್ಜುನನಿಗೆ ತನ್ನ ಉಪದೇಶವನ್ನು ಪ್ರಾರಂಭಿಸುತ್ತಾನೆ. ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ, ಪರಮನಿಗೆ ನಿಸ್ವಾರ್ಥ ಸೇವೆಯ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನ ಲಕ್ಷಣಗಳು ಇವನ್ನು ಪ್ರಭುವು ವಿವರಿಸುತ್ತಾನೆ. ಅಧ್ಯಾಯ 3. ಕರ್ಮಯೋಗ. ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಯಾವುದಾದರೊಂದು ಬಗೆಯ ಕರ್ಮದಲ್ಲಿ ತೊಡಗಲೇಬೇಕು. ಕರ್ಮಗಳು ಮನುಷ್ಯನನ್ನು ಈ ಜಗತ್ತಿಗೆ ಬಂಧಿಸಬಹುದು ಅಥವಾ ಅದರಿಂದ ಮುಕ್ತಗೊಳಿಸಬಹುದು. ಸ್ವಾರ್ಥ ಉದ್ದೇಶಗಳಿಲ್ಲದೆ ಪರಮನ ಸಂತೋಷಕ್ಕಾಗಿ ಕರ್ಮ ಮಾಡುವುದರಿಂದ ಮನುಷ್ಯನು ಕರ್ಮದ ನಿಯಮದಿಂದ ಕ್ರಿಯೆ ಮತ್ತು ಪ್ರಕ್ರಿಯೆ ಬಿಡುಗಡೆ ಹೊಂದಬಹುದು ಮತ್ತು ಆತ್ಮನನ್ನು ಪರಮ ಪ್ರಭುವನ್ನು ಕುರಿತು ದಿವ್ಯಜ್ಞಾನವನ್ನು ಪಡೆಯಬಹುದು. ಅಧ್ಯಾಯ 4. ದಿವ್ಯಜ್ಞಾನ. ದಿವ್ಯಜ್ಞಾನವು ಆತ್ಮ, ದೇವರು ಮತ್ತು ಅವರ ಸಂಬಂಧದ ಆಧ್ಯಾತ್ಮಿಕ ಜ್ಞಾನವು ಜೀವಿಯನ್ನು ಪರಿಶುದ್ಧಗೊಳಿಸುತ್ತದೆ ಮತ್ತು ಮುಕ್ತಗೊಳಿಸುತ್ತದೆ. ಇಂತಹ ಜ್ಞಾನವು ಕರ್ಮಯೋಗದ ಫಲ. ಪ್ರಭುವು ಗೀತೆಯ ಪ್ರಾಚೀನ ಇತಿಹಾಸವನ್ನು, ತಾನು ಆಗಾಗ ಐಹಿಕ ಜಗತ್ತಿಗೆ ಇಳಿದು ಬರುವುದರ ಅರ್ಥವನ್ನು, ಗುರುವಿನ ಬಳಿಗೆ ಹೋಗುವುದರ ಅಗತ್ಯವನ್ನು ವಿವರಿಸುತ್ತಾನೆ. ಅಧ್ಯಾಯ 5. ಕರ್ಮಯೋಗ. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಪ್ರಾಜ್ಞನು ಹೊರಜಗತ್ತಿನಲ್ಲಿ ಎಲ್ಲ ಕರ್ಮಗಳನ್ನು ಮಾಡುತ್ತಾನೆ, ಆದರೆ ಅಂತರಂಗದಲ್ಲಿ ಅವುಗಳ ಫಲಗಳನ್ನು ನಿರಾಕರಿಸುತ್ತಾನೆ. ಆಧ್ಯಾತ್ಮಿಕ ಜ್ಞಾನದ ಅಗ್ನಿಯಿಂದ ಪರಿಶುದ್ಧನಾಗಿ ಶಾಂತಿ, ನಿರ್ಲಿಪ್ತತೆ, ಸಹನೆ, ಆಧ್ಯಾತ್ಮಿಕ ದರ್ಶನ ಮತ್ತು ಆನಂದಗಳನ್ನು ಪಡೆದುಕೊಳ್ಳುತ್ತಾನೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.